ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದ ಪಕ್ಷ ವಿರೋಧಿ ಆಡಿಯೋ ವಿಚಾರ ಸಂಬಂಧ ಯಾವುದೇ ಕಾರಣಕ್ಕೂ ಆ ಆಡಿಯೋ ನಮ್ಮದಲ್ಲ ನಮ್ಮದಲ್ಲ ನಮ್ಮದಲ್ಲ. ಇದರ ಬಗ್ಗೆ ದಾವಣಗೆರೆ ಕಾಂಗ್ರೆಸ್ ಮುಖಂಡ ಸಿರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಆಡಿಯೋ ನಮ್ಮದು ಅಲ್ಲವೇ ಅಲ್ಲ. ದಾವಣಗೆರೆ ಕಾಂಗ್ರೆಸ್ ಮುಖಂಡ ಸಿರಾಜ್ ಅವರ ಮಾತಿದು. ಜಮೀರ್ ಅಹಮದ್ ಖಾನ್ ಮತ್ತು ನಮ್ಮ ಮೇಲೆ ಷಡ್ಯಂತ್ರವನ್ನ ನಡೆಸಲಾಗಿದೆ. ನಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸವನ್ನ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಮುಂದೆಯೂ ಮಾಡ್ಕೊಂಡು ಹೋಗ್ತೀವಿ. ಸಂಪುಟ ವಿಸ್ತರಣೆಯ ವೇಳೆ ಜಮೀರ್ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ಕಾನೂನು ಮೂಲಕ ನಾನು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳುತ್ತೇನೆ. ಹೀಗಂತ ದಾವಣಗೆರೆ ಕಾಂಗ್ರೆಸ್ ಮುಖಂಡ ಸಿರಾಜ್ ಹೇಳಿರೋದಿದು ಆ ಆಡಿಯೋ ಸಂಬಂಧ. ಬೆಳಗ್ಗೆ ನೋಡಿದೆ, ಏನು ಆಡಿಯೋ ನೀವು ತೋರಿಸ್ತಾ ಇದ್ದೀರಿ, ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ, ಅದು ನಾವು ತೋರಿಸ್ತಾ ಇದ್ದೀವಿ ಅಂತೇಳಿ ಕೇಳಿದ್ವಿ. ಅದು ಯಾವ ಕಾರಣಕ್ಕೂ ಅದು ಸತ್ಯಕ್ಕೆ ದೂರಿರೋ ಮಾತು. ನಾವು ಜಮೀರ್ ಸಾಹೇಬರು ಆ ಥರ ಯಾವುದು ಮಾತಾಡಿಲ್ಲ ಫೋನ್ ಮುಖಾಂತರ. ಯಾವಾಗ ಜಮೀರ್ ಸಾಹೇಬರು ಮಾತಾಡಿದ್ರು ಪಕ್ಷ ಗೆಲ್ಲುವ ನಿಟ್ಟಿನಲ್ಲೇ ಮಾತಾಡಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದಲ್ಲಿ ಏನು ನಡೀತಾ ಇದೆ ಅಸಮಾಧಾನ ಎಲ್ಲ ಸರಿಪಡಿಸಬೇಕು, ಅವ್ರಿಗೆಲ್ಲರಿಗೂ ಸಮಾಧಾನ ಮಾಡಬೇಕು ಅಂತಲೇ ಹೇಳಿರೋದು ವಿನ ಅದು ಬಿಟ್ಟು ಬೇರೆ ವಿಚಾರ ಯಾವತ್ತೂ ಜಮೀರ್ ಸಾಹೇಬರು ನನ್ನ ಜೊತೆಗೆ ಮಾತಾಡಿದಿರೋದಿಲ್ಲ. ಇದು ಯಾರು ಮಾತಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅವ್ರಿಗೆ ಕೇಳಬೇಕು. ಇವತ್ತಿಲ್ಲ ನಾಳೆ ಅದು ಗೊತ್ತಾಗ್ತದೆ, ಯಾರು ಬಿಟ್ಟಿದ್ದಾರೆ, ಯಾವ ಥರ ಸೃಷ್ಟಿ ಮಾಡಿದ್ದಾರೆ ಅಂಥೇಳಿ ಗೊತ್ತಾಗುತ್ತೆ ಅವ್ರಿಗೆ. ಯಾಕೆ ಸರ್ ಈ ಥರ ಇವಾಗ ಸಡನ್ನಾಗಿ ಆಡಿಯೋ ಎಲ್ಲ ಇದಾಗಿದೆ? ಈಗ ನಾವಂತೂ ಮಾತಾಡಿಲ್ಲ ಆ ಥರ ಯಾವುದು. ಜಮೀರ್ ಸಾಹೇಬರು ನನಗೆ ಆ ಥರ ಯಾವುದು ಕೇಳಿಲ್ಲ ಮಾಹಿತಿ. ನಾನು ಅವ್ರಿಗೂ ಯಾವುದು ಅಂತ ಮಾಹಿತಿ ಕೊಟ್ಟಿರೋದು ಇದು ಇಲ್ಲ ನನ್ನ ಹತ್ರ. ನಾನು ಭಾಳ ಇದರಿಂದ ಹೇಳ್ತಾ ಇದ್ದೀನಿ, ಇದಕ್ಕೆ 100% ಸತ್ಯಕ್ಕೆ ದೂರಿರೋ ಮಾತು. ಇದರಲ್ಲಿ ಮೇಲ್ನೋಟಕ್ಕೆ ಷಡ್ಯಂತ್ರ ಕಂಡು ಬರ್ತಾ ಇದೆ. ಯಾಕಂತೇಳಿದರೆ ನಾನು ಆ ಥರ ಮಾತಾಡದಿದ್ದಿದ್ದರೆ ನಾನು ಜಮೀರ್ ಸಾಹೇಬರು ಈಗ ಎಲೆಕ್ಷನ್ ಟೈಮಲ್ಲೇ ನೀವು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತೈತಿ ಎಲ್ಲ ಎಷ್ಟು ನಮೂನೆ ಷಡ್ಯಂತ್ರಗಳು ಆದವು. ಅದಕ್ಕೆ ನಸೀರ್ ಸಾಹೇಬರಿಗೆ, ಜಬ್ಬಾರ್ ಸಾಹೇಬರಿಗೆ ಇವೆಲ್ಲ ಕ್ರಮ ಆದವು. ಅವ್ರಿಗೂ ಕೂಡ ಅನಾವಶ್ಯಕವಾಗಿ ಪಕ್ಷದಲ್ಲಿ ಒಂದು ಗೂಬೆ ಕುರ್ಸೋ ಕೆಲಸವನ್ನು ಮಾಡಿ ಅವರಿಗೆ ಸಸ್ಪೆಂಡ್ ಮಾಡಿದರು. ಆವಾಗಿಂದನೇ ಈ ಷಡ್ಯಂತ್ರ ನಡೀತಾ ಇದೆ. ಈಗ ಇದು ಹೊಸ ಬೆಳವಣಿಗೆ ನನಗೆ ನೋಡಿ ಆಶ್ಚರ್ಯ ಆಗ್ತಾ ಇದೆ. ಜಮೀರ್ ಸಾಹೇಬರು ನನ್ನ ಜೊತೆಗೆ ಸಂಪರ್ಕದಲ್ಲಿ ಮಾತಾಡಿರೋದು ಅಂಥೇಳಿ ತೋರಿಸಿದ್ವಿ. ನಾನು ನೋಡಿ ಆಶ್ಚರ್ಯ ಆದೆ. ಆ ಥರ ಮಾತುಗಳು ಜಮೀರ್ ಸಾಹೇಬರು ಯಾವುದೇ ಕಾರಣಕ್ಕೂ ನನ್ನ ಜೊತೆಗೆ ಮಾತಾಡೋರಿದು ಇಲ್ಲ. ಸಂಪುಟ ರಚನೆ ಆಗ್ತಾ ಇದೆ. ಈಗ ಈ ಟೈಮಲ್ಲಿ ಜಮೀರ್ ಸಾಹೇಬರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೆಸಬೇಕು ಅಂಥೇಳಿ ಈ ಷಡ್ಯಂತ್ರ ನಡೆಸ್ತಾ ಇದೆ. ಎಲ್ರಿಗೂ ಗೊತ್ತಾಗ್ತಾ ಇದೆ, ಮಾಧ್ಯಮದವ್ರಿಗೂ ಗೊತ್ತಾಗ್ತಾ ಇದೆ ಇದು.